ಕೆಲವೊಂದು ಸಲ ನಾವು ಹೇಳೋದು ಸುಳ್ಳಾಗಬಹುದು ಹಾಗೂ ನೋಡೋದು ಸುಳ್ಳಾಗಬಹುದು, ಆದ್ರೆ ಸತ್ಯ ಯಾವತ್ತಿದ್ರೂ ಸತ್ಯನೇ. ಸತ್ಯವನ್ನು ಸುಳ್ಳು ಮಾಡಕ್ಕೂ ಆಗಲ್ಲ. ಒಂದ್ ವೇಳೆ ಸುಳ್ಳು ಮಾಡ್ತೀವಿ ಅಂತ ಹೊರಟ್ರೆ ಸತ್ಯ ಯಾವತ್ತಿದ್ರೂ ಗೊತ್ತಾಗ್ಲೇಬೇಕು. ಯಾಕೆ ಈ ಮಾತು ಹೇಳ್ತಿದೀನಿ ಅಂದ್ರೆ, ಇತ್ತೀಚೆಗೆ ಬಿಗ್ ಬಾಸ್ ವಿನ್ನರ್ ಹಳ್ಳಿ ಐದ ಹನುಮಂತು ಅವರು ರಿಯಾಲಿಟಿ ಶೋ ನಲ್ಲಿ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬರ್ತಾರೆ. ಆಗ ಆಂಕರ್ ಅವರು ಮಿಸ್ಟರ್ ಹನುಮಂತು, ಬಿಗ್ ಬಾಸ್ ಗೆದ್ದಿದ್ದಕ್ಕೆ ನಿಮ್ಮೂರಲ್ಲಿ ನಿನ್ನ ಯಾವ ರೀತಿ ನೋಡ್ತಿದ್ದಾರೆ, ನಿನ್ ಬಗ್ಗೆ ಏನೇನ್ ಹೇಳ್ತಿದ್ದಾರೆ ಅಂತ ಆಂಕರ್ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೆ ಉತ್ತರ ಕೊಟ್ಟ ಹನುಮಂತು ಅವರು ಆ ಉತ್ತರ ಕೇಳಿ ಎಲ್ಲರೂ ಶಾಕ್. ಅದರಲ್ಲೂ ಕೂಡ ಯೋಗರಾಜ್ ಭಟ್ರು ಒಂದೇ ಕಣ್ಣಲ್ಲಿ ನೋಡ್ತಿದ್ರು. ಸುಜನ್ ಲೋಕಿ ಮಾಮ ಅಂತೂ ಶಾಕ್. ಹಾಗಾದ್ರೆ ಹನುಮಂತು ಅವರು ಕೊಟ್ಟ ಉತ್ತರ ಏನು? ಈಗ ನಮ್ಮೂರಲ್ಲಿ ನನ್ನ ಕೈಗೆ ಭಾರಿ ಡಿಮ್ಯಾಂಡ್ ಇದೆ, ಪ್ರತಿಯೊಬ್ರು ಬರ್ತಾರೆ, ತಪ್ಕೊಳ್ತಾರೆ, ನನ್ನ ಕೈಗೆ ಮುತ್ಕೊಡ್ತಾರೆ. ಇದಕ್ಕೆಲ್ಲ ಕಾರಣ ಕಿಚ್ಚ ಸುದೀಪ್ ಅವರು. ಕಿಚ್ಚ ಸುದೀಪ್ ಅವರು ನನ್ನ ಕೈ ಹಿಡಿದಿದ್ದಾರೆ, ನನ್ನ ತಪ್ಕೊಂಡಿದ್ದಾರೆ. ಆ ಒಂದು ಕಾರಣಕ್ಕೆ ಎಲ್ಲರೂ ಬಂದು ನನ್ನನ್ನು ತಪ್ಕೊಳ್ತಾರೆ ಹಾಗೂ ನನ್ನ ಕೈಗೆ ಮುತ್ಕೊಡ್ತಾರೆ ಅಂತ ಹನುಮಂತು ಅವರು ಹೇಳ್ತಾರೆ. ಆ ಮಾತು ಹೇಳಿದ ತಕ್ಷಣ ಮಜಾ ಟಾಕೀಸ್ ಎಲ್ಲ ಒಂದೇ ರೀಸೌಂಡ್, ಚಪ್ಪಾಳೆ ಶಿಳ್ಳೆಗಳು ನಾನ್ ಸ್ಟಾಪ್. ಅದನ್ನು ಕಂಟ್ರೋಲ್ ಮಾಡಕ್ ಕೂಡ ಆಗಲ್ಲ. ಹನುಮಂತು ಅವರು ಕೈ ಸನ್ನೆ ಮಾಡಿದ್ರು ಸಹ ಆ ಸೌಂಡ್ ನಿಲ್ಲಿಲ್ಲ. ಆ ರೀತಿ ಕಿಚ್ಚನ ಹವ ಮಜಾ ಟಾಕೀಸ್ ನಲ್ಲಿ ಎದ್ದಿತ್ತು. ಮಜಾ ಟಾಕೀಸ್ ಅಂತಲ್ಲ, ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಇವರದ್ದೇ ಸೌಂಡ್. ಜಾಗ ಯಾವುದೇ ಇರಲಿ, ರಾಜ್ಯ ಯಾವುದೇ ಆಗ್ಲಿ, ಕಿಚ್ಚ ಎಂಬ ಶಬ್ದಕ್ಕೆ ಸೌಂಡ್ ಜಾಸ್ತಿನೇ ಇರುತ್ತೆ. ಕಿಚ್ಚನ ಸೌಂಡ್ ಈಗ ಎಲ್ಲಾ ಕಡೆ ಮೊಳಗುತ್ತಿದೆ. ಇದೇ ಸತ್ಯ. ಸತ್ಯವನ್ನು ಸುಳ್ಳು ಮಾಡಕ್ಕೆ ಆಗಲ್ಲ. ಸತ್ಯವನ್ನು ಎಡಿಟಿಂಗ್, ಟ್ರೋಲ್ ವಿಡಿಯೋಗಳ ಮೂಲಕ ಸುಳ್ಳು ಮಾಡೋಕೆ ಸಾಧ್ಯವಿಲ್ಲ. ಸತ್ಯ ಯಾವತ್ತಿದ್ರೂ ಸತ್ಯನೇ, ಅದನ್ನು ಒಪ್ಕೊಳ್ಳಲೇಬೇಕು. ಕ್ರೇಜ್ ಎನ್ನುವುದು ಬನ್ನೇರ್ಘಟ್ಟ ಪಕ್ಷಿಧಾಮದಲ್ಲಿ ಸಿಗುವ ಬದನೆಕಾಯಿ ಬೀಜ ಅಲ್ಲ. ಜನರ ಮನಸ್ಸಿನಿಂದ, ಹೃದಯದ ಒಳಗಿನಿಂದ ಬರುವ ಆ ಶಬ್ದಕ್ಕೆ ಕ್ರೇಜ್ ಎನ್ನುತ್ತಾರೆ. ಆ ಕ್ರೇಜ್ ಎಂಬ ಶಬ್ದ ಹುಟ್ಟಾಕ್ದವ್ರೆ ಕಿಚ್ಚ ಸುದೀಪ್ ಅವರು. ಅದು ಬಿಟ್ಟು ಪ್ರತಿ ಸಲ ಸ್ಯಾಂಡಲ್ವುಡ್ ಗೆ ನಮ್ಮ ಜೆ ಬಾಸ್, ಕಿಂಗು, ಬೊಂಗು, ಭೂಷಣ ಅಂತ ಹೇಳ್ಕೊಂಡು ಬಿಲ್ಡಪ್ ಕೊಡ್ತಿದ್ದಾರೆ ಕೆಲವು ಪುಂಗಿ ದಾಸನ ಪುಂಗಿ ಶಿಷ್ಯಂದ್ರು. ನಾನು ಸುಮಾರು 2 ದಿನಗಳಿಂದ ನೋಡ್ತಿದ್ದೀನಿ. ಈ ಜಾಲಹಳ್ಳಿ ಜಾಲರ ಹಿಡಿಯೋ ಜೆ ಬಾಯ್ಸ್ ನವರು ಇತ್ತೀಚೆಗೆ ನಡೆದ ಸಿಸಿಎಲ್ ಗಲಾಟೆಯನ್ನು ತಮಗೆ ಹೆಂಗ್ ಬೇಕೋ ಹಂಗೆ ಕನ್ವರ್ಟ್ ಮಾಡ್ಕೊಂಡು ಮಜಾ ಮಾಡ್ತಿದ್ದಾರೆ. ಜಾರ್ಜ್ ವಾಷಿಂಗ್ಟನ್ ರೇಂಜ್ ಗೆ ಜಾಲಹಳ್ಳಿ ಜಲಗಾರನಿಗೆ ಜಾಲರ ಹಿಡಿತಿದ್ದಾರೆ ಈ ಜಾಲಹಳ್ಳಿ ಬಾಯ್ಸ್. ಇಷ್ಟಕ್ಕೂ ಇವರು ಕೊಡ್ತಿರುವ ಬಿಲ್ಡಪ್ ಆದ್ರೂ ಏನು? ಇತ್ತೀಚೆಗೆ ನಡೆದ ಪಂಜಾಬ್ ವರ್ಸಸ್ ಕರ್ನಾಟಕ ಬುಲ್ಡೋಜರ್ಸ್ ಗಲಾಟೆಯ ಕುರಿತು, ಗಲಾಟೆಯ ವಿಚಾರವಾಗಿ ಗುರು ಜಾಲಹಳ್ಳಿ ಜಲಗಾರ ಸಿಸಿಎಲ್ ನಲ್ಲಿ ಇರಬೇಕಾಗಿತ್ತು. ಸುದೀಪ್ ಅವರು ಆಗಿದ್ದಕ್ಕೆ ಸುಮ್ಮನೆ ಬಿಟ್ಟಿದ್ದಾರೆ. ಅದೇ ಜಾಗದಲ್ಲಿ ನಮ್ಮ ಜಾಲಹಳ್ಳಿ ಜಲಗಾರ ಏನಾದ್ರೂ ಇದ್ದಿದ್ರೆ ಅವ್ರ ಕಥೆನೇ ಬೇರೆ ಇರ್ತಿತ್ತು. ಪಂಜಾಬ್ ಪ್ಲೇಯರ್ಸ್ ಗೆ ಅಟ್ಟಾಡ್ಸ್ಕೊಂಡು ಹೊಡಿತಿದ್ರು ಅಂತ ಪುಂಗ್ತಿದ್ದಾರೆ ನಮ್ಮ ಪುಂಗಿದಾಸನ ಪುಂಗಿ ಶಿಷ್ಯಂದ್ರು. ಅರೇ ಚರಂಡಿ ಬಾಯ್ಸ್, ಕಿಚ್ಚನ ಮುಂದೆ ಯಾವನು ಎಗಲಾಡಕ್ಕೂ ಆಗಲ್ಲ, ನಿಗಲಾಡಕ್ಕೂ ಆಗಲ್ಲ. ಅವ್ರ ಸೌಂಡ್ ಕೇಳಿದ್ರೆ ಸೈಲೆಂಟ್ ಆಗ್ಲೇಬೇಕು. ಕಿಚ್ಚನ ಸೌಂಡ್ ಕ್ರೀಡಾಂಗಣದಲ್ಲಿ ಹೇಗಿರುತ್ತೆ ಅಂತ ಹೋಗಿ ಒಂದ್ಸಲ ನಿಮ್ಮ ಶೆಟ್ ಕುಮಾರನ ಹತ್ರ ಕೇಳಿ ತಿಳ್ಕೊಳ್ಳಿ. ವಿಂಟೇಜ್ ಕಿಚ್ಚನ ಆ ಆಂಗ್ರಿ ಮ್ಯಾನ್ ಲುಕ್ ಯಾವ ರೀತಿ ಇರುತ್ತೆ ಅಂತ ಒಂದ್ಸಲ ನಿಮ್ ಶೆಟ್ ಕುಮಾರನ ಹತ್ರ ಹೋಗಿ ತಿಳ್ಕೊಂಡ್ರೆ ಕಿಚ್ಚನ ಬಗ್ಗೆ ಗೊತ್ತಾಗುತ್ತೆ. IPL, RCB ಅಂದ್ರೆ ವಿರಾಟ್ ಕೊಹ್ಲಿ ನೆನಪಾಗ್ತಾರೆ. CCL ಕರ್ನಾಟಕ ಅಂದ್ರೆ ಕಿಚ್ಚ ಸುದೀಪ್ ಅವರು ನೆನಪಾಗ್ತಾರೆ. ಆ ರೀತಿ ಬ್ರಾಂಡ್ ಕ್ರಿಯೇಟ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಕರ್ನಾಟಕ ಬುಲ್ಡೋಜರ್ಸ್ ಟೀಮ್ ನ ಹೋಸ್ಟರ್, ಕ್ಯಾಪ್ಟನ್ ಕಿಚ್ಚ ಸುದೀಪ್ ಅವರು. ಎಲ್ಲಿ ಹೆಂಗಿರ್ಬೇಕು, ಯಾವ ರೀತಿ ಇರಬೇಕು ಅಂತ ಕಿಚ್ಚ ಸುದೀಪ್ ಅವರಿಗೆ ಚೆನ್ನಾಗಿ ಗೊತ್ತು. ಅದೇ ಈ ಟೀಮ್ ನ ಹೋಸ್ಟ್, ಕ್ಯಾಪ್ಟನ್ ಅಲ್ಲ ಅಂದಿದ್ರೆ ಪಂಜಾಬ್ ಪ್ಲೇಯರ್ ನಿಂಜನಿಗೆ ಬೀಜ ಕಿತ್ತು ಬಾಯಲ್ಲಿ ಇಡ್ತಿದ್ರು. ಇನ್ನೂ ಈ ಡೌಟ್ ಇದ್ರೆ ಹೋಗಿ ನಿಮ್ಮ ಶೆಟ್ ಕುಮಾರನ ಹತ್ರ ಬಂಡಲ್ ಗಟ್ಟಲೆ ದಾಖಲೆ ಇದೆ, ಬೇಕಿದ್ರೆ ಓದಿ ತಿಳ್ಕೊಳ್ಳಿ. ಕರ್ನಾಟಕದಲ್ಲಿ ಇರೋದು ಒಂದೇ ಬ್ರ್ಯಾಂಡ್, ಅದು ಕಿಚ್ಚ ಎಂಬ ಬ್ರ್ಯಾಂಡ್. ಪುಂಗೋದ್ ಯಾರಿಗಿರ್ಲಿ ಅಂದ್ರೆ ನಮ್ಗಿರ್ಲಿ ಅಂತಾರೆ. ಪ್ರತಿ ಸಲ ಕಿಚ್ಚ ಸುದೀಪ್ ಅವರು ಏನೇ ಮಾಡ್ಲಿ ಮಧ್ಯದಲ್ಲಿ ನಂದೆಲ್ಲಿಡ್ಲಿ ನಂದಗೋಪಾಲ ಅಂತ ಬಂದು ಪ್ರತಿ ವಿಚಾರಕ್ಕೂ ಕಡ್ಡಿ ಅಲ್ಲಾಡ್ತಾನೆ ಇರ್ತಾರೆ ಈ ಪುಂಗಿ ದಾಸರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.